ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ನಿಮ್ಮ ಜಿಲ್ಲೆ ನಾಯಕರು ಈ ಸಭೆಗೆ ನಾವು ಮೈಸೂರಿನಲ್ಲಿ ಪ್ರವಾಸ ಮಾಡ್ತಿದ್ದೋ, ನಾನು ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರು, ಬಂದು ಹೋಗ್ಬೇಕು ಅಂತ ಹೇಳಿ ಇವತ್ತು ಬಂದಿದ್ದೇವೆ. ಇನ್ನ ಬೇರೆ ಟೈಮ್ ಕೊಡಬೇಕು ಅಂತಿದ್ದು. ಈ ಎಲೆಕ್ಷನ್ ಏನಿದೆ ಬಹಳ ಉತ್ಸಾಹದಿಂದ, ನಿಮ್ಮ ಉತ್ಸಾಹ ನೋಡಿದ್ರೆ ಈ ಎಲೆಕ್ಷನ್ ಫಲಿತಾಂಶ ನಮಗೆ ಅರ್ಥ ಆಗ್ತಾ ಇದೆ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೇವೆ. ಸಂವಿಧಾನಕ್ಕೆ ಗೌರವನ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಗೆ ಮತ್ತು ನಮ್ಮೆಲ್ಲರ ಬದುಕಿಗೆ ಒಂದು ಶಕ್ತಿಯನ್ನ ತುಂಬಿದಂತ ಒಬ್ಬ ಧೀಮಂತ ನಾಯಕ. ಇವತ್ತು ಅವರು ಕೊಟ್ಟಂತ ಸಂವಿಧಾನ ಬಹುಶಃ ಯಾರು ಕೂಡ ಅದನ್ನ ಅಳ್ಳಾಡಿಸ್ಲಿಕ್ಕೆ ಆಗುದಿಲ್ಲ. ಬಿಜೆಪಿಯವರು 400 ಸೀಟ್ ಕೊಟ್ರೆ ಅದನ್ನ ಬದಲಾಯಿಸ್ತೀವಿ ಅಂತ ಹೇಳಿದ್ರು. ಇಡೀ ದೇಶದ ಉದ್ದಗಲೂ ಕೂಡ ಪ್ರತಿಭಟನೆಗಳು ಪ್ರಾರಂಭ ಆಯಿತು. ಅದಾದ್ಮೇಲೆ ಪ್ರಧಾನಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಪ್ರಧಾನಮಂತ್ರಿ ಕೇಳ್ತಾ ಇದ್ದೀನಿ, ನಿಮ್ಮ ಸಂಸತ್ ಸದಸ್ಯರು ಇದನ್ನ ಬದಲಾವಣೆ ಮಾಡ್ತೀವಿ ಅಂತ ಕೇಳಿದಾಗ ಇಲ್ಲಿವರೆಗೂ ನಿಮ್ಮ ಪಕ್ಷದಿಂದ ಯಾಕೆ ಅವ್ರನ್ನ ಉಚ್ಚಾಟನೆ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಜನ ನಿಮ್ಮ ಮೇಲೆ ಬಿದ್ದಾಗ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಹೋರಾಟ ಪ್ರಾರಂಭ ಆದಾಗ ಈ ಹೇಳಿಕೆಯನ್ನ ಈ ಸಂದರ್ಭದಲ್ಲಿ ತಾವು ಪ್ರಾರಂಭ ಮಾಡಿದೀವಿ. ಒಂದಂತಾವೆಲ್ಲ ಗಮನಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಾವೆಲ್ಲ ಕಡೆ ನಾವು ನೋಡಿದ್ದೇವೆ. ಬಹುಶಃ ಈ ರಾಷ್ಟ್ರದಲ್ಲಿ ಯಾವ ನಾಯಕರನ್ನ ಪುತ್ಥಳಿ ಕೂಡ ಎಲ್ಲ ದೇವಸ್ಥಾನಗಳಲ್ಲಿ ದೇವರುಗಳು ಬಿಟ್ರೆ, ಯಾವ್ದಾರು ಒಬ್ಬ ರಾಷ್ಟ್ರದ ನಾಯಕ ಮಹಾತ್ಮ ಗಾಂಧೀಜಿ ಬಿಟ್ರೆ ಇನ್ ಯಾವ್ದಾದ್ರು ಪುತ್ಥಳಿ ಈ ದೇಶದ ಉದ್ದಗಲಕ್ಕೂ ಇದೆ ಅಂತಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನ್ನೋದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವೆಲ್ಲೋದ್ರೂ ಆಂಜನೇಯನ ದೇವಸ್ಥಾನವನ್ನ ನಾವು ನೋಡ್ತೇವೆ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ. ರಾಮನ ತಂದೆ ಆಂಜನೇಯನ ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ನೋಡುದಿಲ್ಲ, ಆದ್ರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನ ನೋಡ್ತೀವಿ. ಯಾಕೆ? ಸಮಾಜಕ್ಕೆ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಗುರುಸ್ತದೆ. ಹಂಗೆ ಆಂಜನೇಯನ ಸಮಾಜ ಹೆಂಗೆ ಗುರುಸ್ತದೆ, ಒಬ್ಬ ಸೇವಕ, ಒಬ್ಬ ಪ್ರಾಮಾಣಿಕ ಅಂತೇಳಿ ಇವತ್ತು ಅವ್ರನ್ನ ಗುರುಸ್ತದೆ, ಹಂಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಗುರುಸ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷದ ಕೊಡುಗೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ನಾನು ಮಾತಾಡ್ತಾ ಇರ್ತೀನಿ. ಇವತ್ತು ಎಲ್ಲರೂ ಕೂಡ ಸಮಾನತೆಯಿಂದ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರಿಂದ, ಈಗ ತಾನೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಮಾತಾಡಿದ್ರು, ನಾವು ಕೊಟ್ಟಂತ ಮಾತು, ಕೊಟ್ಟಂತ ಗ್ಯಾರಂಟಿ, ನಾನು ಸಿದ್ದರಾಮಯ್ಯನವರು ಏನು ನಿಮ್ಮ ಮುಂದೆ ಜನರ ಮುಂದೆ ಇಟ್ಟಿದ್ದೋ, ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ರು, ಆ ಮಾತನ್ನ ಇವತ್ತು ನಡೆಸ್ಕೊಂಡಿದ್ದೀವಿ ಅಂತೇಳಿ ನನಗೆ ಇವತ್ತು ಅತಿ ಹೆಚ್ಚು ದುಃಖವನ್ನ ತಂದಂತ ಒಂದು ದಿನ ಇವತ್ತು ಅಂಬೇಡ್ಕರ್ ಅವರ ಜನ್ಮದಿನ. ನಿನ್ನೆ ಈಗ ತಾನೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ನೆನಪು ಮಾಡ್ತಾ ಇದ್ರು. ನಿನ್ನೆ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂತ ದೇವೇಗೌಡರ ಮಗ. 2 ಬಾರಿ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಸಂಸತ್ ಸದಸ್ಯರಾಗಿದ್ರು, ಹಾಲಿ ಶಾಸಕರಾಗಿದ್ರು. ಈ ಭೂಮಿಲಿ ಒಂದು ದೊಡ್ಡ ಸ್ಥಾನವನ್ನ ಹೊತ್ತಂತ ಒಂದು ದೊಡ್ಡ ಕುಟುಂಬ. ಅವರ ಮನೆಯೆಲ್ಲ MLA, MP, MLCಗಳೆಲ್ಲ ಕೂಡ ಆಗಿದ್ದಾರೆ. ಇವತ್ತು ನಾವು ನಮ್ಮ ಪಕ್ಷಕ್ಕೆ ಜನರ ಮೇಲೆ, ಬದುಕಿನ ಮೇಲೆ ಅಲ್ಲ, ಬದುಕಲ್ಲ, ಜನರ ಭಾವನೆ ಇಲ್ಲ, ಬದುಕಿಗೆ ಒಂದು ಶಕ್ತಿ ಕೊಡಬೇಕು ಅಂತೇಳಿ ನಮ್ಗೆ ಕೊಟ್ಟಂತ ಒಂದು ಅವಕಾಶದಿಂದ, 136 ಸೀಟು ಕೊಟ್ಟಂತ ಅವಕಾಶದಿಂದ ಇವತ್ತು ನಾವು ಜನರಿಗೆ ಅವರ ಬದುಕಿನಲ್ಲಿ ಭಾಗಿಯಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟು, ಈ 5 ಗ್ಯಾರಂಟಿಗಳನ್ನ ಕೊಟ್ರೆ ಇವತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು, ನಾನು ಒಂದು ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ,
ಇಂದಿರಾ ಗಾಂಧಿಯವರು ಸತ್ತಾಗ ನನಗೆ ಮನಸ್ಸಿಗೆ ನೋವಾಯಿತು. ಇಂದಿರಾ ಗಾಂಧಿಯವರು ಸತ್ತ ಮೇಲೆ ಒಬ್ಬ ಧೀಮಂತ ಮಹಿಳೆ ಈ ದೇಶದ ಹೆಣ್ಣು ಮಗಳಾಗಿ ಅಂತಾರಾಷ್ಟ್ರೀಯ ಮಟ್ಟ ಬೆಳೆದಂತ ಒಂದು ಹೆಣ್ಣು ಮಗಳನ್ನ ಕೊಲೆ ಆದ ದಿನ ನಾನು ಯೂತ್ ಕಾಂಗ್ರೆಸ್ ನಲ್ಲಿದ್ದೆ. ಆಗ ನಾನು ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಸುದ್ದಿ ಕೇಳ್ತು, ಗಲಾಟೆ ಆಯ್ತು, ಬೇರೆ ಬೇರೆ ವಿಚಾರ ಆಯ್ತು. ಅದು ಬೇರೆ ವಿಚಾರ. ಆವತ್ತು ನನಗೆ ನೋವಾಯ್ತು. ಅದಾದ್ಮೇಲೆ ನಿನ್ನೆ ರಾತ್ರಿ ಮಧ್ಯರಾತ್ರಿಲಿ ನಾನು ಟಿವಿಲಿ ನೋಡಿದಾಗ ಏನು ಕುಮಾರಸ್ವಾಮಿ ಅವರು ನಮ್ಮ ಏನು 5 ಗ್ಯಾರಂಟಿಗಳನ್ನ ಏನು ನಾವು ಕೊಟ್ಟಿದ್ದೇವೆ, ಬದುಕಿಗೋಸ್ಕರ ಕೊಟ್ಟಿದ್ದೇವೆ, ನಾನು ಸಿದ್ದರಾಮಯ್ಯನು ಏನು ಸಿಗ್ನೇಚರ್ ಮಾಡಿದ್ದೇವೆ, ಏನ್ ಪರಮೇಶ್ವರ್ ಅವ್ರಿಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ, ಆ ಗ್ಯಾರಂಟಿಯಿಂದ ನಮ್ಮ ಹೆಣ್ಮಕ್ಳು ಇವತ್ತು ಹಳ್ಳಿಯ ಹೆಣ್ಮಕ್ಳು ನನ್ನ ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ ಏನು ಮಾತಾಡಿದ್ದಾರೆ ಅದನ್ನ ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕುಮಾರಸ್ವಾಮಿಗೆ ನಾನು ಕ್ಷಮಾಪಣೆ ಕೇಳುವಂತ ಹೇಳುದಿಲ್ಲ. ಒಂದು ನಿಮಿಷದಲ್ಲಿ ಏನ್ ಮಾತಾಡ್ತಾರೆ ಏನ್ ಬಿಡ್ತಾರೋ ಗೊತ್ತಿಲ್ಲ. ಹಿಂದೆ ಇದೇ ರೀತಿ ನಮ್ಮ ತಾಯಿ ಮೇಲೂ ಕೂಡ ಮಾತಾಡದಂತ ಘಟನೆ ನನಗೆ ನೆನಪು ಬರ್ತದೆ. ಆ ಯಾರು ಅಪ್ಪಂಗ್ ಹುಟ್ಟಿದಾನ, ಅಪ್ಪ ಅಮ್ಮಂಗ್ ಹುಟ್ಟಿದಾನ ಅಂತ ಮಾತಾಡ್ಬಿಡಿ ಕನಕಪುರದಲ್ಲಿ. ಕೊನೆಗೆ ನನ್ನ ಕ್ಷೇತ್ರಕ್ಕೆ ಬಂದು ಅಪಾಲಜಿ ಕೇಳಬೇಕಾದಂತ ಒಂದು ಪರಿಸ್ಥಿತಿ ಅವತ್ತು ನಿರ್ಮಾಣ ಆಯ್ತು. ಇವತ್ತು ನಾನು ನಿಮ್ಗೆ ಅಪಾಲಜಿ ಕೇಳು ಅಂತ ಹೇಳುದಿಲ್ಲ. ಇದು ನಿಮ್ಮ ಜವಾಬ್ದಾರಿ. ಇದು ಈಗಾಗಲೇ ಇಡೀ ರಾಜ್ಯದ ಹೆಣ್ಮಕ್ಳು ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ತಾನೇ ಟಿವಿಲಿ ನೋಡ್ತಾ ಇದೆ, ಈಗ ತಾನೇ ಫೋನ್ಗಳಲ್ಲಿ ವಾಟ್ಸಪ್ ಅಲ್ಲಿ ಬರ್ತಾ ಇತ್ತು. ಇಡೀ ರಾಜ್ಯದ ಉದ್ದಗಲೂ ಕೂಡ ಹತ್ಕೊಂಡು ಉರಿತಾ ಇದೆ. ನಾನು ಇವತ್ತು ಕೇಳ್ತಾ ಇದ್ದೇನೆ, ಯಾರಿಗೆ? ನರೇಂದ್ರ ಮೋದಿ ಅವರಿಗೆ ಕೇಳ್ತಾ ಇದ್ದೇನೆ, ಯಡಿಯೂರಪ್ಪನವ್ರಿಗೆ ಕೇಳ್ತಾ ಇದ್ದೇನೆ, ಸ್ಮೃತಿ ಇರಾನಿಗೆ ಕೇಳ್ತಾ ಇದ್ದೇನೆ, ನಿರ್ಮಲಾ ಸೀತಾರಾಮನ್ ಅವ್ರು ಕೇಳ್ತಾ ಇದ್ದೇನೆ, ಶೋಭಕ್ಕನ್ ಕೇಳ್ತಾ ಇದ್ದೇನೆ. ನಮ್ಮ ಹೆಣ್ಣು ಮಕ್ಕಳ ಬದುಕಿನ ಬದಲಾವಣೆಗೋಸ್ಕರ ನಾವು ಈ ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ. ಇವತ್ತು ಮಕ್ಕಳಿಗೋಸ್ಕರ, ಫೀಸ್ಗೋಸ್ಕರ, ಆ ಮಕ್ಕಳಿಗೋಸ್ಕರ, ಊಟಕ್ಕೋಸ್ಕರ, ಮಕ್ಕಳಿಗೋಸ್ಕರ ಇವತ್ತು ಏನು ಬೆಲೆ ಏರಿಕೆ ಆಗಿದೆ. ಮೊನ್ನೆ ತಾನೇ ನೀವು ಟಿವಿಲಿ ನೋಡಿದ್ರೆ ಒಂದು ಹೆಣ್ಮಗಳು ಫ್ರಿಡ್ಜ್ ತಗೊಂಡು ಹಬ್ಬದ ದಿನ ಫ್ರಿಡ್ಜ್ಗೆ ಪೂಜೆ ಮಾಡ್ತಾ ಇದ್ರು. ಇದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಗ್ಯಾರಂಟಿಯಿಂದ ಈ ಫ್ರಿಡ್ಜ್ ಅನ್ನ ಪಡ್ಕೊಂಡಿದ್ದೇನೆ ಅಂತ ಹೇಳಿ. ಇನ್ನೊಂದು ಹೆಣ್ಮಗಳು ತಾಯಿ ಹೇಳ್ತಾ ಇದ್ರು, ನನ್ನ ಮಗ ಇವತ್ತು SSLC ಫಸ್ಟ್ ಪಾಸ್ 90% ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ, ನನಗೆ ಬಂದಂತ ದುಡ್ಡು ನನ್ನ ಮಗನ ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚು ಮಾಡಿದ್ದೇನೆ 2,000 ರೂಪಾಯಿಲಿ ಅಂತ ಒಬ್ಬ ತಾಯಿ ಹೇಳ್ತಾ ಇದ್ರು. ಹಿಂಗೆ ಇವತ್ತು ಅವರ ಬದುಕಿಗೆ ಪ್ರತಿಯೊಂದು ಜೀವನದಲ್ಲಿ ಇವತ್ತು ಅವರು ಹಣವನ್ನ ಬಟ್ಟೆ ತೆಗೆದುಕೊಳ್ಳಿಕ್ಕೆ ಬದುಕಿಗೋಸ್ಕರ ಇವತ್ತು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಬೆಲೆ ಏರಿಕೆ ಏನಾಯ್ತು? ಬೆಲೆ ಏರಿಕೆ ಗಗನಕ್ಕೆ ಹೋಯ್ತು. ಆದಾಯ ಏನಾಯ್ತು? ಪಾತಾಳಕ್ಕೆ ಹೋಯ್ತು. ಇವತ್ತು ಈಗ ತಾನೇ ನಾನು ಮುಖ್ಯಮಂತ್ರಿಗಳು ಕೊಡಗಿನಲ್ಲಿ ಭಾಷಣ ಮಾಡಿ ಬಂದು, ಇವತ್ತು ಯುದ್ಧ ನಡೀತಾ ಇರೋದು ಸತ್ಯಕ್ಕೂ ಸುಳ್ಳಿಗೂ ನಡೀತಾ ಇರೋಂತ ಒಂದು ಯುದ್ಧ. ಸತ್ಯ ಯಾವುದು, ಸುಳ್ಳು ಯಾವುದು ಅಂತೇಳಿ. ಹಿಂದೆ ಇದೇ ಮೋದಿ ಅವರು 300 ಸೀಟ್ ಗೆದ್ದಾಗ ಏನ್ ಮಾತಾಡಿದ್ರು, ನಿಮ್ಗೆಲ್ಲ ಏನ್ ಹೇಳಿದ್ರು, ಏನ್ ಭರವಸೆ ಕೊಟ್ರು, ಏನು ವಿಚಾರ ಹೇಳಿದ್ರು, ಅವರು ಏನ್ ಗ್ಯಾರಂಟಿ ಕೊಟ್ರು, ಏನ್ ಪ್ರಣಾಳಿಕೆ ಹೇಳಿದ್ರು. ವಿದೇಶದಿಂದ ಎಲ್ಲ ಹಣವನ್ನ ತಂದು, ಕಪ್ಪು ಹಣವನ್ನ ತಂದು ಕಾಂಗ್ರೆಸ್ ಅವರೆಲ್ಲ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಆ ಕಪ್ಪಣ ಎಲ್ಲ ತಂದು ನಿಮ್ಮ ಅಕೌಂಟ್ಗೆ ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿನಿ, ಪ್ರತಿಯೊಂದು ಬ್ಯಾಂಕ್ಗೂ ಒಂದು ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು. ನಿಜನ ಸುಳ್ಳೋ? ಹಣ ಬಂತ? ಬರ್ಲಿಲ್ಲ. ರೈತರಿದ್ದೀರಿ ನೀವಿಲ್ಲಿ, ನಿಮ್ಮ ಬದುಕಿನಲ್ಲಿ ನಿಮ್ಮ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವ್ದಾದ್ರು ಡಬಲ್ ಆಯ್ತಾ? ಬೇಡ. ಕೊರೋನಾ ಸಂದರ್ಭದಲ್ಲಿ ಯಾವ್ದಾದ್ರು ರೀತಿ ನಿಮ್ಗೆ ಸಹಾಯ ಆಯ್ತಾ? ಯಾವ್ದು ಸಹಾಯ ಆಗ್ಲಿಲ್ಲ. ಯುವಕರಿದ್ದೀರಿಲ್ಲಿ, 2 ಕೋಟಿ ಉದ್ಯೋಗ, ಯಾರಿಗೂ ಕೂಡ ಉದ್ಯೋಗ ಸಿಗ್ಲಿಲ್ಲ. ಇವತ್ತು ಉದ್ಯೋಗ ಸಿಗ್ಲಿಲ್ಲ. ಕೊನೆಗೆ ಅಮಿತ್ ಶಾ ಅವರು ಹೇಳಿದ್ರು, ಅವ್ರು ಯಾರೋ ಬಿಜೆಪಿ ನಾಯಕರು ಹೇಳಿದ್ರು, ಪಕೋಡ ಮಾರ್ಕೊಂಡು ಕಾಲ ಕಳೆಯುತ್ತೆ, ಇದು ನಮ್ ಜೀವನ ಮಾಡ್ರಿ ಅಂತೇಳಿ. ಯಾರು ಹೇಳಿದ್ದು? ಬಿಜೆಪಿ ನಾಯಕರು. ಇದು ಬರೀ ಕಿವಿಲ್ ಕೇಳಿದೀವಿ. ಆದ್ರೆ ನಾವು ಏನು ಮಾಡದಂತ ಗ್ಯಾರಂಟಿ, ಆ ಗ್ಯಾರಂಟಿಯನ್ನ ಇವತ್ತು ಕಾರ್ಯರೂಪಕ್ಕೆ ತಂದು ಇವತ್ತು 5 ಗ್ಯಾರಂಟಿಗಳನ್ನ ಈ ವರ್ಷ ಬಜೆಟ್ ನಲ್ಲಿ ಈ ವರ್ಷಕ್ಕೆ 39,000 ಕೋಟಿ ರೂಪಾಯಿ ಈಗಾಗಲೇ ಪರಮೇಶ್ವರ್ ಹೇಳ್ದಂಗೆ ಆಗಿದೆ. ಈ ವರ್ಷಕ್ಕೆ 52,000 ರೂಪಾಯಿ ಮುಖ್ಯಮಂತ್ರಿಗಳು ಮೀಸಲಾಗಿ ಈ 5 ಗ್ಯಾರಂಟಿಗಳಿಗೆ ಇಟ್ಟಿದ್ದಾರೆ. ಅಲ್ಲರಿ, ನನ್ನ ತಾಯಂದಿರು, ನನ್ನ ಅಕ್ಕಂದಿರು ತಾಯಿ ಮನೆಗೆ ಹೋಗಕ್ಕೆ, ನಂಟ್ರ ಮನೆಗೆ ಹೋಗಕ್ಕೆ, ಧರ್ಮಸ್ಥಳಕ್ಕೆ ಹೋಗಕ್ಕೆ, ಕುಕ್ಕೆಗೆ ಹೋಗಕ್ಕೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕೆ ಬಸ್ಸಲ್ಲಿ ಹೋದ್ರೆ ತಾಯಂದಿರು
ಇವತ್ತು ದಾರಿ ತಪ್ತಾ ಇದ್ದಾರೆ ಅಂತ ನೀ ಹೇಳ್ತಾ ಇದೆಯಲ್ಲ ಕುಮಾರಣ್ಣ, ನೀನು ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ಯೆ. ಆ ತಾಯಿನ ನೋವು ನಿನಗಿನ್ನ ಅರ್ಥ ಆಗ್ತಾ ಇಲ್ಲ ಕುಮಾರಣ್ಣ. ಇದಕ್ಕೆ ನಾವು ಯಾರು ಕೂಡ ರಾಜ್ಯದ ಜನತೆ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಕ್ಕಳ ಬದುಕಿಗೋಸ್ಕರ, ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ಅವರು ಏನು ಗ್ಯಾರಂಟಿಗಳಿತ್ತು, ಅವ್ರ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ನಮ್ ಗ್ಯಾರಂಟಿ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಗ್ಯಾರಂಟಿ ನಮ್ ಗ್ಯಾರಂಟಿನ ಅವ್ರು ಕಾಪಿ ಮಾಡ್ತಾ ಇಲ್ಲ, ನಮ್ ಗ್ಯಾರಂಟಿನ ಅವ್ರು ಕಾಪಿ ಮಾಡ್ತಾ ಇಲ್ಲ. ಅವ್ರು ಏನಿದ್ರು ಅವ್ರದ್ದು ಸುಳ್ಳು. ನಮ್ ಗ್ಯಾರಂಟಿ ಏನು ಸತ್ಯ. ನಾನು ಎಲ್ಲ ಒಂದು ಭಾಷೆಯಲ್ಲಿ ಹೇಳಿದೆ, ಅಕ್ಬರು ಬೀರ್ಬಲ್ಗೂ ಒಂದು ಮಾತು ಕೇಳ್ತಾನೆ, ಸತ್ಯಕ್ಕೂ ಸುಳ್ಳಿಗೂ ಎಷ್ಟು ಅಂತರ, 4 ಬೆಳ್ಳು ಅಂತ. ನಾವ್ರೆಲ್ಲ ಬರೀ ಕಿವಿಲ್ ಕೇಳೋಂಥದ್ದು. ನಮ್ದೇನಿದ್ರು ಕಣ್ಣು, ಈ ಮಧ್ಯದಲ್ಲಿ ಗಿಟ್ಟು 4 ಬೆರಳು. ನಮ್ ಗ್ಯಾರಂಟಿ ಕಣ್ಣಲ್ಲಿ ನೋಡಿದಿರಿ, ಅವ್ರ ಗ್ಯಾರಂಟಿ ಕಿವಿಲ್ ಕೇಳಿದಿರಿ. ಇಷ್ಟೇ ನಮಗೂ ನಿಮ್ಗಿರುವಂತ ವ್ಯತ್ಯಾಸ. ಇವತ್ತು ನಮ್ಮ ಸಂಸತ್ ಸದಸ್ಯರ ಅಂತ ಆಗಿ ಇಲ್ಲಿ ಈ ಜಿಲ್ಲೆಯಲ್ಲಿ ಸೇವೆ ಮಾಡಿದಂತ ನಮ್ಮ ಮುದ್ದನ್ಮೇಗೌಡರು ಒಬ್ಬ ಸರಳ ಸಜ್ಜನಿಕೆ, ಒಬ್ಬ ವ್ಯಕ್ತಿ, ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ. ಹಿಂದೆ ಏನೋ ತಪ್ಪಾಯ್ತು, ಆದ್ರೂ ಕೂಡ ನಾವು ತೀರ್ಮಾನವನ್ನು ಮಾಡಿ ನಿಮ್ಮ ಸೇವೆಗೋಸ್ಕರ ಬೆಳಗ್ಗೆ ಸಾಯಂಕಾಲ ನಿಮ್ಮ ಹತ್ರ ಇರ್ಲಿಕ್ಕೋಸ್ಕರ ಇವತ್ತು ಇಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು ತಾವು ಅವ್ರಿಗೆ ಆಶೀರ್ವಾದ ಮಾಡಬೇಕು. ಹಿಂದೆ ಒಂದು ಮಾತಾಡಿದೆ, ನಿಮ್ಗೆ ನೆನಪಿರ್ಬೇಕು, ಎಲೆಕ್ಷನ್ ಬಂದಾಗ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಈ 5 ಗ್ಯಾರಂಟಿಗಳನ್ನ ನಿಮ್ಗೆ ಕೊಟ್ಟಿದ್ದೇವೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತಾ ಇದೆ. ನೀವೆಲ್ಲ ಝೀರೋ ಬಿಲ್ ನಿಮ್ಗೆ ಆಗ್ತಾ ಇದೆ. ಝೀರೋ ಬಿಲ್ ಆಗ್ತಾ ಇದೆ, ಎಲ್ಲೋ ಕರೆಂಟು ಆಗ್ತಾ ಇದೆ. 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಇದರಿಂದ ನಿಮ್ಮ ಬದುಕು ಹಸನಾಯ್ತು. ಕರ್ನಾಟಕ ರಾಜ್ಯ ಪ್ರಬುದ್ಧವಾಗಿ ಬೆಳೀತಾ ಇದೆ. ಇದಕ್ಕೆ ನಮ್ಮ ಮಿತ್ರರಾದಂತ ಮುದ್ದನ್ಮೇಗೌಡರಿಗೆ, ನನಗೆ ಸಿದ್ದರಾಮಯ್ಯನವ್ರಿಗೆ ಶಕ್ತಿ ಕೊಡಬೇಕು, ಪರಮೇಶ್ವರ್ಗೆ ಶಕ್ತಿ ಕೊಡಬೇಕು, ವಾಸುಗೆ ಶಕ್ತಿ ಕೊಡಬೇಕು, ಷಡಾಕ್ಷರಿಗೆ ಶಕ್ತಿ ಕೊಡಬೇಕು, ರಾಜಣ್ಣಗೆ ಶಕ್ತಿ ಕೊಡಬೇಕು, ನಮ್ಮ ಕಿರಣ್ ಕುಮಾರ್ಗೆ ಶಕ್ತಿ ಕೊಡಬೇಕು ಅಂತೇಳಿ ಎಲ್ಲ ನಮ್ಮ ಮುಖಂಡಗಳಿಗೆಲ್ಲ ಆಶೀರ್ವಾದ ಮಾಡಬೇಕು. ಇನ್ಯಾರ ಹೆಸರು, ಎಲ್ಲರ ಹೆಸರು ಹೇಳ್ತಾ ಇದ್ದೀನಿ. ಇಡೀ ನಮ್ಮ ಜಿಲ್ಲೆ ನಾಯಕರುಗಳಿಗೆ ಶಕ್ತಿ ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.